ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನಗಳಾದಮೇಲೆ ಲೆಂತಿ ವ್ಲಾಗ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹಬ್ಬದ ಕೆಲಸ, ಕ್ಲೀನಿಂಗು, ಎಲ್ಲ ಮನೆ ಕೆಲಸ, ಆಫೀಸ್ ಕೆಲಸ ಎಲ್ಲ ಇರೋದ್ರಿಂದಾಗಿ ನನಗೆ ಲೆಂತಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಕಂಪ್ಲೀಟಾಗಿ ವರಮಹಾಲಕ್ಷ್ಮಿದು ವ್ಲಾಗ್ನ ಮತ್ತು ರಕ್ಷಾಬಂಧನ್ ವ್ಲಾಗ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ಸೊ ನನ್ನ ವರಮಹಾಲಕ್ಷ್ಮಿ ಹಬ್ಬ ಕ್ಲೀನಿಂಗಿಂದನೇ ಸ್ಟಾರ್ಟ್ ಆಯಿತು. ಸೊ ಆಫೀಸ್ ಕೆಲಸ ಎಲ್ಲ ಇರೋದ್ರಿಂದಾಗಿ ಡೈಲಿ ಸ್ವಲ್ಪನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಕ್ಲೀನ್ ಮಾಡ್ಕೊಳ್ಳೋ ಜೊತೆಗೆ ಸ್ವಲ್ಪ ಶಾಪಿಂಗು ಎಲ್ಲನೂ ಸಹ ಮಾಡ್ಕೊಳ್ತಾ ಇದ್ದೆ. ಸೊ ಶಾಪಿಂಗ್ನಲ್ಲಿ ಫಸ್ಟು ನಾನು ಕ್ಲೀನಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಡೆಕೋರೇಷನ್ ಮಾಡಬೇಕಾಗಿತ್ತು. ಮುಖವಾಡನ ಕೊಟ್ಟು ಡೆಕೋರೇಷನ್ ಮಾಡಿಸಿದ್ದೆ. ಸ್ವಲ್ಪ ಮನೆಗೆ ಬೆಳ್ಳಿ ಮತ್ತು ಚಿನ್ನ ಏನಾದ್ರು ತೊಗೊಳ್ಳೋಣ ಅಂತ ಹೋಗಿದ್ದೆ. ಇವಾಗಿರೋ ಚಿನ್ನದ ರೇಟಲ್ಲಿ ಬೆಳ್ಳಿ ರೇಟ್ ಆಗಿರ್ಬೋದು, ತುಂಬಾ ಕಷ್ಟ ತೊಗೊಳೋದಕ್ಕೆ. ಆದ್ರೂ ಸ್ವಲ್ಪ ಏನೋ ಹೆಣ್ಮಕ್ಳಿಗೆ ಆಸೆ ಇದ್ದೇ ಇರುತ್ತಲ್ವ, ಪರ್ಚೇಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನಾನು ಸಹ ಒಂದು ಚಿಕ್ಕದಾಗಿ ಒಂದು ಕಾಮಾಕ್ಷಿ ದೀಪ, ಒಂದು ತಟ್ಟೆ, ಆಮೇಲೆ ಒಂದು ಚಿಕ್ಕದಾಗಿ ಒಂದು ಮೂಗುತಿ ತೊಗೊಂಡೆ. ಸೊ ಇದಿಷ್ಟು ನನ್ನ ಗೋಲ್ಡ್ ಮತ್ತು ಸಿಲ್ವರ್ ಶಾಪಿಂಗ್ ಆಗಿತ್ತು ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಏನು ಹೋಪ್ ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ನಿಮಗೆ ದೀಪ ಮತ್ತು ನಾನು ಏನು ಜೋಡಿಸಿದ್ದೇನೆ ದೇವರ ಮನೇಲಿ ತೋರಿಸ್ತೀನಿ ಯಾವ ಥರ ದೀಪ ತೊಗೊಂಡಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ಇದಿಷ್ಟು ನನ್ನ ಗೋಲ್ಡ್ ಮತ್ತು ಸಿಲ್ವರ್ ಶಾಪಿಂಗ್ ಮುಗೀತು. ಸೊ ಇದು ಇಷ್ಟು ಶಾಪಿಂಗ್ನ ಕಂಪ್ಲೀಟ್ ಮಾಡಿಕೊಂಡು ಮನೆಗೆ ಇನ್ನು ಗ್ರಾಸರೀಸು ಆ ಥರದ್ದೆಲ್ಲ ಬೇಕಾಗುತ್ತಲ್ವ. ಸೊ ಹಾಗಾಗಿ ಗ್ರಾಸರೀಸ್ ಎಲ್ಲನೂ ಸಹ ಶಾಪ್ ಮಾಡ್ಕೊಂಡ್ವಿ. ಇನ್ನು ಹಬ್ಬ ಅಂತಂದರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ಅದನ್ನು ರೀಫಿಲ್ ಮಾಡಲೇಬೇಕಲ್ವ. ಸೊ ಹಾಗಾಗಿ ಹೋಗಿ ಮನೆ ಹತ್ರನೇ ಒಂದು ಶಾಪಿಂಗ್ ಮಾಲಲ್ಲಿ ಸ್ವಲ್ಪ ಮನೆಗೆ ಏನೇನು ಬೇಕೋ ಗ್ರಾಸರೀಸು ಅದನ್ನೆಲ್ಲ ಶಾಪಿಂಗ್ ಮಾಡಿಕೊಂಡು ಸೊ ಬಂದ್ವಿ. ಸೊ ಶಾಪಿಂಗ್ ಅಂತಂದರೆ ಇದ್ದೇ ಇರುತ್ತಲ್ವ, ಹಬ್ಬ ಅಂದಮೇಲೆ ಏನಾದರೂ ತೊಗೊಳ್ಳೋದು, ಪರ್ಚೇಸ್ ಮಾಡೋದು, ಇನ್ನು ಗ್ರಾಸರೀಸು ಅದು ಇದು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಆವತ್ತಿನ ದಿನ ಫುಲ್ಲು ಶಾಪಿಂಗ್ದೇ ಮುಗಿಯಿತು. ಸ್ವಲ್ಪ ಬಟ್ಟೆ ಎಲ್ಲನೂ ಇತ್ತು ತೊಗೊಳ್ಳೋದು. ಅದನ್ನು ಸಹ ನಾನು ಹಿಂಗೆ ತೋರಿಸ್ತೀನಿ ಯಾವ ಥರ ಸ್ಯಾರಿ ಇಸ್ಕೊಂಡೆ ಅಂತ ಅಂದ್ಬಿಟ್ಟು. ಈ ಸಾರಿ ಒಂದೇ ಸಾರಿ ಗಣೇಶ ಹಬ್ಬನೂ ಇದೇ ತಿಂಗಳಲ್ಲಿ ಬಂದುಬಿಟ್ಟಿರೋದ್ರಿಂದ ಸೊ ಸ್ಯಾರಿ ಶಾಪಿಂಗ್ ಸಹ ಮಾಡಿದ್ನಲ್ವ. ಯಾವ್ಯಾವ ಥರ ಸ್ಯಾರಿ ತೊಗೊಂಡೆ ಅಂತಲೂ ತಿಳಿಸ್ತೀನಿ. ಗ್ರಾಸರೀಸ್ ಎಲ್ಲ ಮುಗಿಸ್ಕೊಳ್ಳೋಷ್ರೊಳಗೇ ತುಂಬ ಲೇಟ್ ಆಯಿತು. ಇನ್ನು ಮನೆಯಲ್ಲಿ ಎಲ್ಲ ಖಾಲಿಯಾಗಿತ್ತಲ್ವ. ಸೊ ಹಾಗಾಗಿ ತಗೊಂಡು ಅದನ್ನು ಬಂದೆ. ಮತ್ತು ಮನೆಯಲ್ಲಿ ಸ್ವಲ್ಪ ಪುದೀನ ಚಟ್ನಿ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಿದ್ದೆ. ಪುದೀನ ಚಟ್ನಿಗೆ ನಾನು ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ. ಮಕ್ಕಳಿಗೆಲ್ಲನೂ ಸಹ ತುಂಬಾ ಇಷ್ಟನೂ ಆಗುತ್ತೆ. ಮತ್ತು ಯಾರಾದರೂ ಊಟ ಮಾಡಲ್ಲ, ಹಶ್ವಾಗ್ತಾ ಇಲ್ಲ ಅಂತಂದರೆ, ಜ್ವರ ಏನಾದರೂ ಬಂದಿದೆ, ಬಾಯಿ ಕೆಟ್ಟೋಗಿದೆ ಅಂತಂದಾಗ ಈ ಥರ ಸಿಂಪಲ್ಲಾಗಿ ಚಟ್ನಿ ಮಾಡಿಕೊಂಡು ರೈಸ್ ಜೊತೆ ಎಲ್ಲ ತಿಂದರೆ ತುಂಬಾ ಸೂಪರಾಗಿರುತ್ತೆ. ಸೊ ಸ್ವಲ್ಪ ನಾನು ಪುದೀನ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಮತ್ತು ಜೀರಿಗೆ, ಸ್ವಲ್ಪ ಮೆಣಸು ತೊಗೊಂಡು ಇದನ್ನೆಲ್ಲನೂ ಸ್ವಲ್ಪ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ಸೊ ಈ ಥರ ಬಾಣಲಿನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ತೊಳೆದು ಇಟ್ಕೊಂಡಿದ್ನಲ್ಲ, ನಾನೊಂದು ಅರ್ಧ ಕಟ್ಟಷ್ಟು ಪುದೀನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡು ಇದನ್ನೆಲ್ಲ ಹಾಕಿ ಒಂದು ಸಣ್ಣ ಗಾತ್ರದ ಹುಣಸೆ ಹಣ್ಣು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಒಂದು ಗ್ರೈಂಡರ್ಗೆ ಮಿಕ್ಸರ್ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಈ ಥರ ಪೇಸ್ಟ್ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮಕ್ಕಳಿಗಂತೂ ಹಶ್ವಾಗಲ್ಲ ಅಂತಂದರೆ ಒಂದು ಸ್ವಲ್ಪ ಸ್ಪೂನ್ ತುಪ್ಪ ಹಾಕಿ ಅನ್ನದ ಜೊತೆ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಅಂತೂ ಅಮ್ಮ ಹಶ್ವಾಗ್ತಾ ಇದೆ ಅಂತ ಅಂದ್ಬಿಟ್ಟು ಊಟ ಆನ್ ಟೈಮ್ ತಿಂತಾರೆ. ಈ ಥರ ಎಲ್ಲ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಅದು ಚಟ್ನಿಗೆ ಈ ಥರ ಬಿಸಿ ರೈಸ್ಗೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಚಟ್ನಿ ಹಾಕ್ಬಿಟ್ಟು ಕಲಸಿ 1-2 ಮುತ್ತುದು ಕೊಟ್ಟರೆ ಸಾಕು ಮಕ್ಕಳಿಗೆ. ಮಕ್ಕಳು ದೊಡ್ಡವರಾಗಿರ್ಬೋದು, ಚಿಕ್ಕರಾಗಿರ್ಬೋದು, ಸ್ವಲ್ಪ ಹಶ್ವಾಗುತ್ತೆ ಅಂತ ಅಂದ್ಬಿಟ್ಟು ಊಟ ಚೆನ್ನಾಗಿ ತಿಂತಾರೆ. ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಎಲ್ಲನೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪುದೀನ. ಸೊ ಹಾಗಾಗಿ ಈ ಥರ ಚಟ್ನಿ ಒಂದು ಮಾಡಿಕೊಂಡು ಮಕ್ಕಳಿಗೆಲ್ಲನೂ ಸಹ ಕೊಟ್ಟೆ. ತುಂಬಾ ಚೆನ್ನಾಗಿ ಬಂದಿತ್ತು ಚಟ್ನಿ, ಟೇಸ್ಟಿಯಾಗೂ ಇತ್ತು. ಸೊ ಹೋಪ್ ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನೀವೇನಾದರೂ ಟ್ರೈ ಮಾಡಬೇಕು ಅಂದರೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೂಟ್ಸು ಮತ್ತು ಹೂವು ಎಲ್ಲ ತರೋಣ ಅಂತ ಹೋಗಿದ್ವಿ. ಫ್ರೂಟ್ಸ್ ಎಲ್ಲ ತೊಗೊಂಡ್ಬಿಟ್ಟು ಸ್ವಲ್ಪನೇ ನಾನು ಫ್ರೂಟ್ಸ್ ಅಷ್ಟೇ ತೊಗೊಂಡಿದ್ದೆ. ಸೊ ರೇಟ್ ನೋಡಿದ್ರೆ ಗಗನಕ್ಕೇರಿತ್ತು ಎಲ್ಲ ರೇಟ್ಗಳು. ಮತ್ತು ಹೂವಿನ ಮಾರ್ಕೆಟ್ಗೆ ಹೋದ್ವಿ, ಮಲ್ಲೇಶ್ವರಂಗೆ ಹೋಗಿದ್ವಿ ಹೂವು ತರೋಣ ಅಂತ ಅಂದ್ಬಿಟ್ಟು. ಹೂಗಳಂತೂ ಒಂದಕ್ಕಿಂತ ಒಂದು ಸೂಪರಾಗಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಹಬ್ಬದ ಟೈಮಲ್ಲೇ ಅಲ್ವಾ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಅವ್ರಿಗೂ ಸಹ 4 ಕಾಸು ಸಿಗೋದು ಅಂತಂದರೆ. ಸೊ ಹಾಗಾಗಿ ನಾನೇನು ಜಾಸ್ತಿ ಬಾರ್ಗೇನೆಲ್ಲ ಮಾಡೋಕ್ಕೆ ಹೋಗಿಲ್ಲ. ಸೊ ಹೂವಿನ ಹಾರ, ಹೂವು ಎಲ್ಲ ತೊಗೊಂಡು ಬಂದ್ವಿ.
ನಾವು ಹಾಗೇನೂ ಒಂದು ಸಣ್ಣ ಮದುವೆನೂ ಇತ್ತು, ಮದುವೆಗೂ ಸಹ ಹೂವು ಎಲ್ಲ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸೊ ಎಲ್ಲ ಪರ್ಚೇಸ್ ಮಾಡಿಕೊಂಡು ಬಂದ್ವಿ. ಹೂವು ಅಂತೂ ತುಂಬ 2 ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿತ್ತು. ಮಲ್ಲೇಶ್ವರಮಲ್ಲಂತೂ ಹೂವು ಆ ಲೈನ್ ಪೂರ್ತಿ ಅಂತೂ ಒಂದಕ್ಕಿಂತ ಒಂದು ಹೂವು ಅಷ್ಟು ಚೆನ್ನಾಗಿತ್ತು. ಸೊ ನಾನು ಇದೇ ಮೂಗುತಿ ತೊಗೊಂಡಿದ್ದು. ಸೊ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಗೋಲ್ಡ್ ತೊಗೊಂಡೆ ಅಂತ ಹೇಳಿದ್ನಲ್ವ, ಸಣ್ಣದಾಗಿ ಒಂದು ಮೂಗುತಿ ತೊಗೊಂಡೆ. ಇನ್ನು ಸ್ಯಾರಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಸ್ಯಾರಿ ಶಾಪಿಂಗ್ ಎಲ್ಲನೂ ಆಲ್ಮೋಸ್ಟ್ ಶ್ರೀಲಕ್ಷ್ಮಿ ಜ್ಯುವೆಲರ್ಸ್ ಅಂತ ಅಂದ್ಬಿಟ್ಟು ಟೆಕ್ಸ್ಟೈಲ್ಸ್ ಅಂತ ಒಂದು ಶಾಪ್ ಇದೆ MS ಪಾಳ್ಯನಲ್ಲಿ. ಸೊ ಅಲ್ಲೇ ತೊಗೊಂಡೆ. ಸೊ ನಾನು ಆಲ್ಮೋಸ್ಟ್ ಪ್ರತಿ ಹಬ್ಬಕ್ಕೂ ಸಹ ಅಲ್ಲೇ ಆಲ್ಮೋಸ್ಟ್ ಎಲ್ಲ ಸ್ಯಾರೀಸು ತೊಗೊಳ್ತೀನಿ. ಅಲ್ಲೂ ತೊಗೊಂಡೆ ಮತ್ತು ಬೇರೆ ಕಡೆನೂ ಸ್ವಲ್ಪ ಹೊರಗಡೆ ಹೋಗಿದ್ನಲ್ವ, ಸೊ ಅಲ್ಲೂ ತೊಗೊಂಡು ಬಂದೆ. ಸೊ ಈ ಬ್ಲೌಸಸ್ನು ತುಂಬಾ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ 1-2 ಬ್ಲೌಸ್ ಪೀಸನ್ನು ಸಹ ತೊಗೊಂಡು ಬಂದೆ. ಸೊ ತುಂಬಾ ಚೆನ್ನಾಗಿತ್ತು. ಇದು ಸ್ಟಿಚ್ ಮಾಡಿ ವೇರ್ ಮಾಡಿದಾಗೂ ತೋರಿಸ್ತೀನಿ ನಾನು ಯಾವ ಥರ ಸ್ಟಿಚ್ ಮಾಡಿಸಿದೆ ಅಂತ ಅಂದ್ಬಿಟ್ಟು. ಸೊ ನನಗೆ ಈ ಥರ ಚೆನ್ನಾಗಿರೋ ಬ್ಲೌಸ್ ಪೀಸಸ್ ಎಲ್ಲ ನೋಡಿದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಸಪ್ರೇಟಾಗಿ ತೊಗೊಂಡು ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ಸಾಕತ್ತಾಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಬರ್ತೀನಿ. ನನಗೆ ಇದು 2 ಬ್ಲೌಸ್ ಪೀಸ್ ತುಂಬಾ ಇಷ್ಟ ಆಯಿತು. ಸೊ ಇದನ್ನು ತಾನಲ್ಲಿ ಕಟ್ ಮಾಡಿಸ್ಕೊಂಡು ಬಂದೆ. ಮತ್ತು ಇನ್ನು ಹೆಣ್ಮಕ್ಳು ಅಂತಂದರೆ ಶಾಪಿಂಗ್ ಹೋದ್ಮೇಲೆ ನಾವು ಒಂದು ತೊಗೊಳ್ಬೇಕು ಅಂದ್ಕೊಂಡು ಹೋಗ್ತೀವಿ, ಅಲ್ಲಿ ಏನೋ ಆಗಿರುತ್ತೆ, ಇನ್ನೂ ಎಕ್ಸ್ಟ್ರಾ ಅಂತ ಅಂದ್ಬಿಟ್ಟು ತೊಗೊಳ್ತೀವಲ್ವ. ಸೊ ಪ್ರತಿ ಹೆಣ್ಮಕ್ಳು ಅದೇನೇ, ನಾನು ಅದೇ ಥರನೇ ಬಟ್ಟೆ ಶಾಪಿಂಗ್ ಅಂತ ಹೋದ್ಮೇಲೆ ತೊಗೊಳ್ತೀನಿ. ಸೊ ಇದೊಂದು ಸ್ಯಾರಿ ನನಗೆ ಅಂತ ತೊಗೊಂಡೆ. ಇದು ಬಂದು ಸ್ವಲ್ಪ ಗ್ರೀನ್, ಲೈಟ್ ಗ್ರೀನ್ ಅಂತಲೇ ಹೇಳ್ಬೋದು, ವಿತ್ ಪರ್ಪಲ್ ಕಾಂಬಿನೇಷನಲ್ಲಿ. ತುಂಬಾ ಇಷ್ಟ ಆಯಿತು ನನಗೆ ಈ ಸ್ಯಾರಿ. ಸೊ ಇದು ಬಂದು ನಾನು ಇದನ್ನು ಸಹ ಲಕ್ಷ್ಮಿ ಟೆಕ್ಸ್ಟೈಲ್ಸಲ್ಲೇ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಸ್ಯಾರಿ, ತುಂಬಾ ಸಾಫ್ಟಾಗಿದೆ, ಕಂಫರ್ಟಬಲ್ ಆಗಿರುತ್ತೆ ವೇರ್ ಮಾಡೋಕ್ಕೂ ಸಹ. ಇದು ಪಲ್ಲು ಮತ್ತು ಇದು ಬ್ಲೌಸು, ಈ ಥರ ಪರ್ಪಲ್ ಬ್ಲೌಸ್ ಬಂದಿದೆ, ಬುಟ್ಟ ಬ್ಲೌಸು. ತುಂಬಾ ಚೆನ್ನಾಗಿದೆ. ಸೊ ಗಣೇಶ ಹಬ್ಬಕ್ಕೆ ಇದನ್ನು ಹೊಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ತೊಗೊಂಡು ಬಂದೆ. ಇನ್ನು ವರಮಹಾಲಕ್ಷ್ಮಿ ಫೆಸ್ಟಿವಲ್ಗಂತೂ ಹೊಲಿಸ್ಕೊಳ್ಳೋಕ್ಕಾಗಲ್ಲ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದು. ಸೊ ಗಣೇಶ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಒಂದು ಸ್ಯಾರಿನ ತೊಗೊಂಡೆ, ಇದು ನನಗೆ ಅಂತ ಅಂದ್ಬಿಟ್ಟು. ಸೊ ಇನ್ನು ದೇವ್ರ ಗುಡ್ಸೋಕ್ಕೆ ಮತ್ತು ಇನ್ನು ಒಂದಷ್ಟು ಸ್ಯಾರೀಸ್ ತೊಗೊಂಡೆ, ಏನಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಇನ್ನು ಇದೊಂದು ಬ್ಲೌಸ್ ಪೀಸು. ಸೊ ಇದೂ ಸಹ ತೊಗೊಂಡೆ ನಾನು. ಇದನ್ನು ಸಹ ಕಟ್ ಮಾಡಿಸ್ಕೊಂಡು ತೊಗೊಂಡು ಬಂದೆ. ಇದೊಂದು ಸ್ಯಾರಿ ಇದೆ, ಸ್ಯಾರಿಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಸೊ ತೊಗೊಂಡೆ. ತುಂಬಾ ಚೆನ್ನಾಗಿತ್ತು, ಅಂತ ಅನಿಸ್ತು. ಅಂದರೆ ನಾವು ತಾನಲ್ಲಿ ಹೋಲ್ಸೇಲಲ್ಲಿ ತೊಗೊಂಡಾಗ ಸೊ ನಮಗೆ ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಮತ್ತು ನಮಗೆ ಪ್ರೈಸಸ್ಸೂ ಅಷ್ಟೇ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇಷ್ಟ ಆಯಿತು ಅಂತ ತೊಗೊಂಡೆ. ಇದಿಷ್ಟು 3 ಸ್ಯಾರಿ ತೊಗೊಂಡೆ. ಇನ್ನು ನಮ್ಮ ಅಂದರೆ ಬಾಗ್ನ ಕೊಡೋದಕ್ಕೆ ನಮ್ಮ ನಾದಿನಿ ಅವ್ರಿಗೆ ಇಬ್ಬರಿಗೂ ಸಹ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು 3 ಸ್ಯಾರಿ ತೊಗೊಂಡೆ. ಹೆಂಗೋ ಸ್ಯಾರೀಸ್ ಇನ್ನು ಹಬ್ಬನೂ ಇದೇ ಮಂತಲ್ಲಿ ಬಂದಿದೆ ಅಲ್ವಾ, ಗಣೇಶ ಹಬ್ಬನೂ. ಸೊ ಹಾಗಾಗಿ ಫಸ್ಟೇ ಕೊಟ್ಬಿಡೋಣ ಅವ್ರಿಗೆ ಬಾಗ್ನ ಅಂತ ಅಂದ್ಬಿಟ್ಟು ತೊಗೊಂಡೆ. ಇದು ಬಂದು ನನ್ನ ಗ್ರೀನ್ ಕಲರ್ ತೊಗೊಂಡಿರೋ ಸ್ಯಾರಿ ಬಂದು ದೇವರಿಗೆ ಉಡ್ಸೋಕ್ಕೆ ಅಂತ, ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ದೇವರಿಗೆ ಉಡ್ಸೋಕ್ಕೆ ಅಂತ ತೊಗೊಂಡಿರೋದು. ಸೊ ಈ ಸ್ಯಾರಿ ಬಂದು ಪರ್ಪಲ್ ಬಾರ್ಡರ್ ಇದೆ ಮತ್ತು ಮಲ್ಟಿ ಕಲರ್ ಅಂದರೆ ಪೀಕಾಕ್ ಗ್ರೀನ್ ಅಂತಾರಲ್ವ ಆ ಥರ ಇದೆ ಒಂದು ಸ್ವಲ್ಪ. ಸೊ ಈ ಸ್ಯಾರಿ ನೋಡ್ಬೋದು, ತುಂಬಾ ಸಾಫ್ಟಾಗಿ ಎಲಿಗೆಂಟ್ ಆಗಿರುತ್ತೆ ಲುಕ್ ಮಾತ್ರ. ಕಲರ್ ಅಂತೂ ನನಗೆ ಕ್ಯಾಮ್ರಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಇದೊಂದು ಸ್ಯಾರಿ ಬಂದು ನಮ್ಮ ನಾದಿನಿಗೆ ಇಬ್ಬರಿಗೆ ಒಂದೊಂದು ಸ್ಯಾರಿ ತೊಗೊಂಡೆ. ಇದೊಂದು ಕ್ವಾಲಿಟಿ ಎಲ್ಲ ಸೇಮ್ ಕ್ವಾಲಿಟಿ, ಮತ್ತು ಸ್ವಲ್ಪ ಡಿಸೈನ್ಸು ಮತ್ತು ಕಲರ್ ಮತ್ತು ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ತುಂಬಾ ಚೆನ್ನಾಗಿದೆ, ರಿಚ್ ಲುಕ್ ಕೊಡುತ್ತೆ ಸ್ಯಾರಿ ಉಟ್ಕೊಂಡ್ರೂ ಅಷ್ಟೇ. ಅಷ್ಟು ಪರ್ಫೆಕ್ಟಾಗಿ ಸೂಪರಾಗಿತ್ತು ಸ್ಯಾರಿಗಳು ಮಾತ್ರ. ನನಗೆ ತುಂಬಾ ಇಷ್ಟ ಆಯಿತು ಈ ಸರಿ ಬಂದಿದ್ದು ಸ್ಯಾರಿ. ಸೊ ಸ್ವಲ್ಪ ಪ್ರೈಸಸ್ ಎಲ್ಲನೂ ಹಬ್ಬ ಇರೋದ್ರಿಂದಾಗಿ ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇದಿಷ್ಟು ನನ್ನ ಕ್ಲಾತಿಂಗ್ ಶಾಪಿಂಗ್ ಆಯಿತು. ಎಲ್ಲ ಶಾಪಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು ಬಂದು ಗುರುವಾರ ಸಾಯಂಕಾಲನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋಣ ಅಂತ ಸ್ಯಾರಿ ಡ್ರ್ಯಾಪಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೆ. ಸ್ಯಾರಿಗೆ ಎಲ್ಲನೂ ಎಲ್ಲ ನೆರಿಗೆ ಎಲ್ಲ ಇಟ್ಕೊಂಬಿಟ್ಟು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬೆಳಗ್ಗೆ ಬೇಗ ದೇವರಿಗೆ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಸೊ ಈ ಥರ ನಾನು ಫುಲ್ಲಾಗಿ ಸ್ಯಾರಿನ ಸ್ಪ್ರೆಡ್ ಮಾಡಿಕೊಂಡು ನೆರಿಗೆ ಎಲ್ಲ ಹಾಕ್ಕೊಂಡು ಇಟ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ಬೇಗ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ತುಂಬಾ ಈಸಿ ಆಗುತ್ತೆ. ಸೊ ನಾನಿಲ್ಲಿ ಸ್ಯಾರಿನ ಡ್ರ್ಯಾಪ್ ಮಾಡ್ಕೊಳ್ಳೋಕ್ಕೆ ಮತ್ತು ಸೇಫ್ಟಿ ಪಿನ್ ಮುಖಾಂತರ ಎಲ್ಲ ಸೆಕ್ಯೂರ್ ಮಾಡಿಕೊಂಡು ಕ್ಲೀನಾಗಿ ಡ್ರ್ಯಾಪ್ ಮಾಡಿಕೊಂಡೆ. ಸಿಂಪಲ್ಲಾಗಿ ಡ್ರ್ಯಾಪ್ ಮಾಡ್ತೀನಿ ನಾನು. ನನಗೆ ಗೊತ್ತಿರೋ ಪ್ರಕಾರ ನಾನು ಪ್ರತಿ ವರ್ಷವೂ ಸಹ ಡಿಫ್ರೆಂಟಾಗಿ ಏನು ಸ್ಯಾರಿನ ಡ್ರ್ಯಾಪ್ ಮಾಡೋಕ್ಕೆ ಹೋಗಲ್ಲ. ಸೊ ಸಿಂಪಲ್ಲಾಗಿ ನಾನು ಯಾವ ಥರ ಉಡಿಸ್ತೀನೋ ಅದೇ ಥರನೇ ಉಡ್ಸೋಕ್ಕೆ ಹೋಗ್ತೀನಿ. ಇವಾಗಂತೂ ಆನ್ಲೈನ್ಗಳೆಲ್ಲನೂ ತುಂಬ ಥರ ವೆರೈಟಿಯಾಗಿ ತೋರಿಸ್ತಾ ಇರ್ತಾರೆ. ಸೊ ಟೈಮ್ ಅಷ್ಟೊಂದು ಸಾಕಾಗಲ್ಲ, ಏಕೆಂದರೆ ಕೆಲಸನೂ ಮಾಡಿಕೊಂಡು ಮನೆಯಲ್ಲಿ ಆಫೀಸ್ ಕೆಲಸನೂ ಇರುತ್ತೆ, ಮತ್ತು ಮಕ್ಕಳಿಗೆ ಎಕ್ಸಾಮ್ ಬೇರೆ ಹತ್ರ ಇದೆ.
ಇದೆ. ಸೊ ಇದೆಲ್ಲ ನೋಡಿಕೊಂಡು ಮಾಡೋಷ್ಟರೊಳಗೆ ಟೈಮೇ ಸಾಕಾಗಿಲ್ಲ, ಎಷ್ಟು ಟೈಮ್ ಇದ್ದರೂ ಸಾಕಾಗಲ್ಲ ಅಂತ ಅನಿಸ್ಬಿಡುತ್ತೆ. ಬಟ್ ಆದ್ರೂ ಹಬ್ಬ ಹರಿದಿನಗಳಂತಂದರೆ ಮಾಡಲೇಬೇಕಲ್ವ. ಸೊ ಹಾಗಾಗಿ ನಮ್ಮ ಜವಾಬ್ದಾರಿನ ನಾವು ಮಿಸ್ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಸೊ ಹಾಗಾಗಿ ಎಲ್ಲನೂ ಡ್ರ್ಯಾಪ್ ಮಾಡ್ಕೊಳ್ತಾ ಇದ್ದೆ. ಪ್ರತಿ ವರ್ಷವೂ ಸ್ಯಾರಿನೇ ಉಡಿಸಿನೇ ಮಾಡೋದಲ್ವ. ಸೊ ಹಾಗಾಗಿ ಹಾಗೆ ಡ್ರ್ಯಾಪ್ ಮಾಡ್ದಿರ ಉಡ್ಸೋದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಸ್ಯಾರಿನೆಲ್ಲನೂ ಪ್ರಿಪೇರ್ ಮಾಡಿ ಈ ಥರ ನೆರಿಗೆ ಮಾಡಿ ಎಲ್ಲ ಇಟ್ಕೊಂಡೆ. ಎಲ್ಲ ರೆಡಿ ಮಾಡಿ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಬೆಳಗ್ಗೆ ನೋಡಿ ಈ ಥರ ಇತ್ತು ಅಲಂಕಾರ ಎಲ್ಲನೂ ನಮ್ಮ ದೇವಿದು. ನಾನು ಕಾಮಾಕ್ಷಿ ಅಮ್ಮ ದೀಪ ಹೇಳಿದ್ನಲ್ವ, ಸೊ ಅಲ್ಲಿ ಅಂಟಿಸಿದ್ದೀನಲ್ಲ ಅದೇ ದೀಪನ ನಾನು ತಗೊಂಡಿದ್ದು, ಒಂದು ಚಿಕ್ಕ ಪ್ಲೇಟು ಮತ್ತು ದೀಪ. ಸೊ ಈ ಥರ ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು, ತುಂಬಾ ಇಷ್ಟ ಆಯಿತು. ದೇವರ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನನಗಂತೂ ನೆಮ್ಮದಿಯಾಗಿ ಪೂಜೆ ಮಾಡೋದೇ ತುಂಬಾ ಮುಖ್ಯ ಅನಿಸುತ್ತೆ ಆಡಂಬರಕ್ಕಿಂತ. ಸೊ ಪೂಜೆ ಅಂತ ನೆಮ್ಮದಿಯಾಗಿ ಆರಾಮಾಗಿ ಮಾಡಬೇಕು. ನನಗೆ ಪ್ರತಿ ವರ್ಷವೂ ಅಷ್ಟೇ ಪ್ರತಿದಿನ ಅಷ್ಟೇ ಪೂಜೆ ಮಾಡಬೇಕಂತಂದರೆ ನೆಮ್ಮದಿಯಾಗಿ ಆರಾಮಾಗಿ ಟೈಮ್ ತೊಗೊಂಡು ಪೂಜೆ ಮಾಡಬೇಕು ಅಂತಲೇ ಇಷ್ಟ. ಹರಿಬರಿನಲ್ಲೆಲ್ಲ ಮಾಡೋದಕ್ಕೆ ಇಷ್ಟ ಆಗಲ್ಲ. ಇನ್ನು ಹಬ್ಬ ಅಂದಮೇಲೆ ಒಂದಷ್ಟು ಸಿಹಿ ತಿಂಡಿ, ಒಬ್ಬಟ್ಟು ಮತ್ತು ವಡೆ ಈ ಥರ ಸಿಂಪಲಾಗಿ ಅಡುಗೆ ಮಾಡ್ಕೊಂಡಿದ್ದೆ. ಸೊ ಸಿಂಪಲಾಗಿ ಅಡುಗೆ ಎಲ್ಲ ಮಾಡಿ ಮುಗಿಸಿ, ಊಟ ಎಲ್ಲ ಮಾಡಿ ಮುಗಿಸಿ, ಸಂಜೆನೂ ಆರತಿ ಎಲ್ಲ ಮಾಡಿ ದೇವರಿಗೆ ಮತ್ತು ದೇವರಿಗೆ ಅರ್ಶಿನ ಕುಂಕುಮ ಅವರು ಇವರು ಬಂದಾಗೆಲ್ಲನೂ ಒಂದು 9-11 ಜನಕ್ಕೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ದೇವರ ಆಶೀರ್ವಾದ ಪಡ್ಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡೆ. ವರಮಹಾಲಕ್ಷ್ಮಿ ಹಬ್ಬ ಅಂತೂ ತುಂಬಾ ಚೆನ್ನಾಗಾಯಿತು. ನಮ್ಮ ಮನೆಯಲ್ಲಿ ತುಂಬಾ ಇಷ್ಟ ಆಯಿತು. ಎಲ್ಲರಿಗೂ ಅಷ್ಟೇ ದೇವಿ ಎಲ್ಲರಿಗೂ ಒಳ್ಳೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಬೇಡ್ಕೊಂಡೆ. ಸೊ ಇದು ಇಷ್ಟು ನನ್ನ ವರಮಹಾಲಕ್ಷ್ಮಿ ವ್ರತದ್ದು ಪೂಜೆ ಆಗಿತ್ತು. ಸೊ ನಾವು ಇನ್ನು ನೆಕ್ಸ್ಟ್ ಡೇ ಹುಣ್ಣಿಮೆ ಇರೋದ್ರಿಂದಾಗಿ ನಾವು ಕಳಶನ ಕದಲಿಸೋಕ್ಕೆ ಆಗಿಲ್ಲ. ಸೊ ಕಳಶನ ಬಂದು ನಾನು ಭಾನುವಾರ ಮಧ್ಯಾಹ್ನನೇ ಕದಲಿಸಿದ್ದು. ಇದಿಷ್ಟು ಶುಕ್ರವಾರದ ವ್ಲಾಗ್ ಆಗಿತ್ತು. ಸೊ ಶುಕ್ರವಾರ ಕಂಪ್ಲೀಟಾಗಿ ದೇವರಿಗೆ ಪೂಜೆ ಎಲ್ಲ ಮಾಡಿ ಮುಗಿಸಿ ಸಾಯಂಕಾಲ ಎಲ್ಲರಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಂಪ್ಲೀಟಾಗಿ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಇನ್ನು ನೆಕ್ಸ್ಟ್ ಶನಿವಾರನೂ ರಕ್ಷಾಬಂಧನ ಇತ್ತು. ರಕ್ಷಾಬಂಧನ್ಗೆ ನನ್ನ ತಮ್ಮನ್ನು ಕರೆಸಿದೆ ಮನೆಗೆ. ಸೊ ಅವನು ಬಂದಿದ್ದ. ಸೊ ಇನ್ನು ನನ್ನ ಮಗನಿಗೆ ಮತ್ತು ನಮ್ಮ ತಂಗಿ ಮಕ್ಕಳೆಲ್ಲನೂ ಸಹ ರಾಖಿ ಕಟ್ತಾಯಿದ್ರು. ಸೊ ಅವರು ಬಂದು ರಾಖಿ ಎಲ್ಲ ಕಟ್ಬಿಟ್ಟು ಅವ್ರ ಅಣ್ಣಂದ್ರಿಗೆ ಹೋದ್ಲು. ನನ್ನ ಮಗನಿಗೆ ಒಂದೇ ತಂಗಿ ಇರೋದು, ಇಬ್ಬರು ಅಕ್ಕಂದಿದ್ದಾರೆ. ಅವರು ದೂರ ಇರೋದ್ರಿಂದ ಅವರು ಬರೋಕ್ಕಾಗಲ್ಲ. ಸೊ ಹೋದಾಗ ಕಟ್ತಾರೆ. ಸೊ ಇಲ್ಲಿ ಹತ್ರ ಇರೋದು ಇವಳೊಬ್ಳೆ. ಸೊ ಹಾಗಾಗಿ ನಮ್ಮ ಅಮ್ಮ ಬಂದುಬಿಟ್ಟು ರಾಖಿ ಕಟ್ತಾಯಿದ್ಲು ಅವ್ರ ಅಣ್ಣನಿಗೆ. ಸೊ ಇವರಿಬ್ಬರೂ ಇಲ್ಲಿರೋದ್ರಿಂದಾಗಿ ಬಂದು ಕಟ್ಬಿಟ್ಟು ಹೋದ್ಲು. ಸೊ ಅವಳನ್ನ ರೇಗಿಸ್ತಾ ಇದ್ದು, ಫೋಟೋ ಎಲ್ಲ ತೆಗಿಬೇಡ, ವಿಡಿಯೋ ಮಾಡಬೇಡ ಅಂತ ಅಂದ್ಬಿಟ್ಟು. ಸೊ ತುಂಬಾ ಖುಷಿಯಾಗಿ ಎಲ್ಲರನ್ನೂ ಕಟ್ಟಿ ರಾಖಿ ಎಲ್ಲ ಕಟ್ಟಿ ಅವರೂ ಎಲ್ಲ ಅವ್ರ ಅಣ್ಣನ ಹತ್ರ ಆಶೀರ್ವಾದ ತಗೊಂಡು ಹೋಗ್ತಾಯಿದ್ಲು. ಸೊ ತುಂಬಾ ಖುಷಿಯಾಗಿತ್ತು. ಸೊ ಈ ದಿನ ಮಾತ್ರ ಮಕ್ಕಳಿಗೆ ಖುಷಿ ಅಲ್ವಾ. ಸೊ ಅವರು ಎಷ್ಟೇ ಕಿತ್ತಾಡಿದ್ರು ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ಅಣ್ಣಂದರು ತಮ್ಮ ತಂಗಿನ ಹುಷಾರಾಗಿ ನೋಡ್ಕೊತಾರೆ ಮತ್ತು ಕೇರ್ ಮಾಡ್ತಾರೆ. ಸೊ ಹತ್ರ ಇದ್ದಾಗಂತೂ ಒಂದೇ ಸಿಕ್ಕಾಪಟ್ಟೆ ಜಗಳ ಮಾಡ್ತಾರೆ, ಅಂದರೆ ಅಷ್ಟು ಜಗಳ ಮಾಡ್ತಾರೆ. ಇವಾಗೂ ಅಷ್ಟೇ ಅವ್ರನ್ನ ರೇಗಿಸ್ಕೊಂಡು ಆ ಥರ ಎಲ್ಲ ಮಾಡಿಕೊಂಡು ಜಗಳ ಮಾಡಿಕೊಂಡೆ ರಾಖಿನ ಕಟ್ಟಿಸ್ಕೊಂಡ್ರು. ಸೊ ಇನ್ನು ಅಷ್ಟೊತ್ತಿಗೆ ನಮ್ಮ ತಮ್ಮನೂ ಬಂದ. ಸೊ ನಮ್ಮ ತಮ್ಮನೂ ಬಂದು ಅವನಿಗೂ ನಾನು ರಾಖಿ ಎಲ್ಲ ಕಟ್ತಾಯಿದ್ದೆ. ಸೊ ನನಗಿರೋದು ಒಬ್ಬರೇ ತಮ್ಮ. ನಾವು 5 ಜನ ಅಕ್ಕ ತಂಗಿಯರು, ಒಂದು ತಮ್ಮ, ಟೋಟಲ್ 6 ಜನ ನಾವು ಅಕ್ಕ ತಂಗಿಯರು. ಸೊ ಇವನು ಲಾಸ್ಟ್ನೇ ಅವನು. ಸೊ ಎಲ್ಲರಿಗೂ ಸ್ವಲ್ಪ ಮುದ್ದೇನೆ ನನ್ನ ತಮ್ಮ ಅಂದರೆ. ಸೊ ಇವನು ಬಂದಿದ್ನಲ್ವ, ಸೊ ಅವನಿಗೂ ರಾಖಿ ಕಟ್ಬಿಡೋಣ ಅಂತ ಅಂದ್ಬಿಟ್ಟು ಈ ಸರಿ ಎಲ್ಲಿ ಮಿಸ್ ಆಗುತ್ತೆ, ನಾನು ಅಮ್ಮ ಮನೆಗೆ ಹೋಗ್ಬೇಕಾಗತ್ತೇನೋ ಅಂತ ಅಂದ್ಕೊಂಡಿದ್ದೆ. ಸೊ ಹೆಂಗ ಹಬ್ಬದ ದಿನವೇ ಅವನು ಬಂದ. ಸೊ ಅವನಿಗೂ ರಾಖಿ ಎಲ್ಲ ಕಟ್ಬಿಟ್ಟು ಸೊ ನಾನು ಅವನಿಗೆ ಸ್ವೀಟ್ ಎಲ್ಲ ತಿನ್ನಿಸ್ಬಿಟ್ಟು ರಾಖಿ ಹಬ್ಬನ ಆವತ್ತಿನ ದಿನವೇ ಕಟ್ಟಿ ಮುಗಿಸಿದ್ದೆ. ತುಂಬಾ ಖುಷಿ ಆಯಿತು. ಸೊ ಇನ್ನು ನಮ್ಮ ತಂಗಿರೆಲ್ಲನೂ ನಾವು ಒಟ್ಟಿಗೆ ಸೇರಿ ಕಟ್ತಾಯಿದ್ವಿ ಪ್ರತಿ ವರ್ಷ. ಈ ವರ್ಷ ಅವ್ರಿಗೂ ಎಲ್ಲ ಕೆಲಸ ಎಲ್ಲ ಇರೋದ್ರಿಂದಾಗಿ ಎಲ್ಲರೂ ಕೆಲಸಕ್ಕೆಲ್ಲ ಹೋಗಿದ್ದರು. ಸೊ ಹಂಗಾಗಿ ಹೆಂಗೋ ನಮ್ಮ ಮನೆಗೆ ಬಂದಲ್ಲ ಇವನು ಅಂತ ಅಂದ್ಬಿಟ್ಟು ನಾನು ಅವತ್ತಿನ ದಿನವೇ ರಾಖಿನ ಕಟ್ಟಿದೆ. ತುಂಬಾ ಚೆನ್ನಾಗಿತ್ತು ಅವತ್ತಿನ ದಿನ. ಮತ್ತು ಇವರಿಬ್ಬರೂ ಸಹ ನಮ್ಮ ತಮ್ಮನ ಮಕ್ಕಳು ಸಹ ಅವರೂ ಸಹ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ರಲ್ವ. ಸೊ ಅವರೂ ರಾಖಿ ಎಲ್ಲ ಏನೂ ಅಲ್ಲಿ ಸೆಲೆಬ್ರೇಟ್ ಮಾಡಿಲ್ಲ ಅಂತಂದರು. ಸರಿ ಇಲ್ಲೇ ಅವರಿಬ್ಬರೂ ಸಹ ರಾಖಿ ಎಲ್ಲ ಕಟ್ಕೊಂಡ್ರು. ಸೊ ರಾಖಿ ಹಬ್ಬ ಅನ್ನೋದು ತುಂಬಾ ಚೆನ್ನಾಗಾಯಿತು. ಈ ಥರ ಅಕ್ಕ ತಂಗಿ ಅಕ್ಕ ತಮ್ಮ
ಸಂಬಂಧಗಳು ಒಂದು ಯಾವಾಗೂ ಸಿಗಲ್ಲ ಅಲ್ವಾ, ಇದೊಂದು ತುಂಬಾ ಪ್ರೀಷಿಯಸ್ ಆದ ಸಂಬಂಧಗಳು ಅಂತ ಹೇಳಿ. ನೀನು ಕಟ್ ಬಾ ತಮಗೆ ಪಾಸ್ವರ್ಡ್ ಅಂತ ಸುಬ್ಬಿ ಇದ್ರಾ నువ్వు ఎక్కడ సులభు బా నువ్వు ఇడ్రా బా బిడ్డ పడుకున్నాడు ఉండు ತವರ್ಕಲ್ಲ 1000 rupees 1000 rupees ಫೋರ್ ಪಾಸ್ವರ್ಡ್ ಸುಬ್ಬಿ ಅದು 50,000 ರೋಡಿ వచ్చింది ఒక రీల్స్ వేసిండే ನಮ್ಮನಲ್ಲಿ ಒಂದು ಆಂಗ್ಲ ಐತೆ ಯಾವಾಗ ಅಮ್ಮ ಕಟ್ತಾಳೆ ಅಮ್ಮ ಡ್ಯಾಡಿ ಕಟ್ತಾಳ ಅಮ್ಮ ನಿಂಗೆ ಈ ವರ್ಷ ಇದು ಬರೋ ವರ್ಷ 4 ತಿಂಗಳು ಫ್ರೀ ಇರ್ತಾನೆ. ನಾವು ಕಳಿಸ್ತೀನಿ 1 ತಿಂಗಳಲ್ಲಿ. ಸಾಕು ಸಾಕು ಇರು ಕೊಡ್ತೀನಿ ಇರು. వేసుకునే ఊరికి టీవీకి అన్నిటికీ అదే సరిపోతుంది. ఇంత కట్టు చూడు ఎంత బైక్ కట్టించుకుంటాడు బిడ్డ బాక్స్ వేజుగా ಅಣ್ಣ ತಂಗಿಯರ ಈ ಬಂದ ಅಕ್ಕ ತಂಗಿ ಅಕ್ಕ ತಮ್ಮ ಕಟ್ಟು ನೀನು ನಾನು ಇಟ್ಕೊಂತೀನಿ ನೀನು ಇಟ್ಕೋಬೇಕು. ಇಲ್ಲಿ ನೋಡು ಮಗನೆ ಇವಿ ಡ್ಯಾಡಿ ನೋಡು ಅಮ್ಮು ನೀನು ನೋಡು ಅಮ್ಮು ಇರು ಡ್ಯಾಡಿ ನೋಡು ನೀನು ಅಮ್ಮು ನೀನು ನೋಡಮ್ಮ ಬಂಗಾರಿ ಅಲ್ಲೇ ನೋಡು ಹಂಗೆ ನಿಂತ್ಕೊಳ್ಳಿ. ಕಟ್ಟವ್ರು ಇಟ್ಕೋಬೇಕು. ಇನ್ನು ಆರತಿ ಮಾಡಬೇಕು ತಮ್ಮ ಪಪ್ಪಗೆ. ತಮ್ಮ ಪಪ್ಪ ಒಡೋ ತಿಂತವ್ರೆ. ಈ ಕಣ್ಣುಗೆಲ್ಲ ತಿನ್ಸೋದು ಏನು ಅತ್ತೆ ನೀನು ಮ್ಯಾಚಿಂಗ್ ಹಾಕೊಂಡ್ಬಿಟ್ಟಿದ್ದೀರಾ ನೋಡು ವೈಟ್ ಅಂಡ್ ವೈಟ್ ನೋಡ್ಸು ಇಂದ ಐ ಕುಕ್ ಮೈ ಸ್ಮೈಲ್ ಇಕ್ಕು. ಯಾವಾಗ ಕಲ್ತ್ಕೊಳ್ಳೋದು ನೀನು ಇನ್ನ ಅಪ್ಪ ನಮ್ಮ ಅಕ್ಕನಿಗೆ ಯಾವಾಗೂ ಶ್ರೀರಕ್ಷೆ ಆಗಿರಪ್ಪ ಅಂತ ಬೇಡ್ಕೋಬೇಕು ತಮ್ಮನ ಹತ್ರ ಆಯ್ತಾ. ಇವಾಗ ಆರತಿ ಮಾಡು ಹಿಡ್ಕೊ ತಟ್ಟೆ ಈ ಕೈ ಹಿಡ್ಕೊ. ಹ್ಯಾಪಿ ರಕ್ಷಾಬಂಧನ್ ಟು ಯು ರಾಜ್ ಲಕ್ಕಿ ಸಿಸ್ಟರ್. ಆಯ್ತು ಕೊಡ್ತೀನಿ ಇರು. ಹ್ಯಾಪಿ ರಕ್ಷಾಬಂಧನ್. ಗೋಲ್ಡ್ ಚೈನ್ ಎಲ್ಲೋ ನೀನು ಕೊಡ್ಸು. ತಿನ್ಸು ಪಾಪಕ್ಕೆ ತಿನ್ಸು. ಆ ಮಾಡು ಯಾರ ಬಿಡ್ರಿ ಏನು ನಿನ್ ಕೂತು ಇದಿಷ್ಟು ಸ್ಯಾಟರ್ಡೇ ವ್ಲಾಗ್ ಆಗಿತ್ತು. ಸೊ ಸಂಡೇ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ಮುಗಿಸಿ ದೇವಿಗೆ ಆರತಿ ಎಲ್ಲ ಮಾಡಿ ಕದಲ್ಸೋಣ ಅಂತ ಅಂದ್ಬಿಟ್ಟು ಸೊ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ದೇವಿಗೆ ಆರತಿ ಎಲ್ಲ ಚೆನ್ನಾಗಿ ಮಾಡಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಸೊ ನೈವೇದ್ಯಕ್ಕೆ ಅಂತ ಸ್ವಲ್ಪ ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಅಡುಗೆ ಎಲ್ಲ ಮಾಡಾದಮೇಲೆ ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ಆಮೇಲೆ ಕದಲಿಸಿದ್ದು. ಸೊ ಸ್ವಲ್ಪ ಕೋಸಂಬರಿ ಮತ್ತು ಮೊಸರು ಬಜ್ಜಿ ಮತ್ತು ಸ್ವಲ್ಪ ಇದು ಮಶ್ರೂಮ್ ಬಿರಿಯಾನಿ ಥರ ಮಾಡ್ಕೊಂಡಿದ್ದೆ ಜೋಳ ಎಲ್ಲ ಹಾಕಿ. ಇದನ್ನು ಸ್ವಲ್ಪ ಪಾಯಸ ಮಾಡಿಕೊಂಡು ದೇವಿಗೆ ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ದೇವಿನ ಕದಲಿಸಿದ್ದು ಅವತ್ತು. ಸೊ ತುಂಬಾ ಚೆನ್ನಾಗಾಯಿತು ಅವತ್ತಿನ ದಿನವೂ ಪೂಜೆ ಎಲ್ಲನೂ ಸಹ. ಸೊ ನಾವು ಎಲ್ಲ ಊಟ ಎಲ್ಲ ಮಾಡಿ ಮುಗಿಸಿ ಎಲ್ಲನೂ ಕದಲಿಸಿದ್ನಲ್ವ. ಸೊ ಇನ್ನು ಅದನ್ನೆಲ್ಲ ತೆಗಿಯೋಣ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದೆ. ಸೊ ದೇವಿಗೆ ಎಲ್ಲನೂ ತೆಗ್ದು ಸೀರೆ ಒಡವೆ ಎಲ್ಲ ಏನೇನು ಹಾಕಿದ್ವಿ ಅದನ್ನೆಲ್ಲ ತೆಗೆದು ಎತ್ಕೊಳ್ಳೋಷ್ಟರೊಳಗೆ ಮಧ್ಯಾಹ್ನ ಮೇಲೆ ಆಗೋಗಿತ್ತು. ಸೊ ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿತ್ತು. ಸೊ ನಾವು ದೇವಿಗೆ ಏನು ಒಡವೆ ಎಲ್ಲ ಏನು ಹಾಕಿರ್ತೀವಿ ಅದನ್ನು ತೆಗೆದು ನಾವೂ ಸಹ ಮೈ ಮೇಲೆ ಒಂದು ಸರಿ ಹಾಕ್ಕೊಳ್ಬೇಕು, ಅದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ದೇವಿಗೆ ಹಾಕಿರೋ ಒಡವೆ ಎಲ್ಲನೂ ಸ್ವಲ್ಪ ಮೈ ಮೇಲೆ ಹಾಕ್ಕೊಂಡು ಸೀರೆ ಎಲ್ಲ ತೆಗೆದು ಸೀರೆನ ಸಹ ಮೈ ಮೇಲೆ ಹಾಕ್ಕೊಂಡು ತೆಗೆದೆ. ಸೊ ಅದು ತುಂಬಾ ಶುಭ ಅಂತಾರಲ್ವ. ಸೊ ಹಾಗಾಗಿ ನಾನು ಅದೇ ಥರ ಮಾಡಿದ್ದೆ. ಸೊ ಎಲ್ಲ ಕೆಲಸನೂ ಮಾಡಿ ಮುಗಿಸಿ ಸೊ ಹಾಕಬೇಕಂದ್ರೆ ಎಷ್ಟು ಕೆಲಸ ಇರುತ್ತೋ ಎಲ್ಲ ರೆಡಿ ಮಾಡ್ಕೊಳ್ಬೇಕಾದ್ರೆ ಇದನ್ನೆಲ್ಲ ತೆಗೆದ್ಮೇಲೆ ಅಷ್ಟೇ ಕೆಲಸ ಇರುತ್ತೆ.
ನಾನು ಸೀರೆ ಎಲ್ಲ ಒಂದ್ಸರಿ ಮೈ ಮೇಲೆ ಹಾಕ್ಕೊಂಡು ಎಲ್ಲ ನೋಡಿ ತೆಗೆದಿಟ್ಟೆ. ಇದು ಇಷ್ಟು ಕಂಪ್ಲೀಟಾಗಿ ವರಮಹಾಲಕ್ಷ್ಮಿ ಮತ್ತು ರಕ್ಷಾಬಂಧನ್ ವ್ಲಾಗ್ ಆಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.